ಮಾತನಾಡಿದ್ರು ಸಿಎಂ ಡಿಕೆ ಶಿವಕುಮಾರ್ ಅವರು. ನೋಡಿ, ನಾನು ದೆಹಲಿಗೆ ಹೋಗ್ತಾ ಇರೋದು ರಾಜಕಾರಣಕ್ಕಾಗಿಯೇ ಹೋಗ್ತಾ ಇದ್ದೀನಿ. ಹೈಕಮಾಂಡ್ ನಾಯಕರು ಕರೆದಿದ್ದಾರೆ, ಹಾಗಾಗಿ ಹೋಗ್ತಾ ಇದ್ದೇನೆ, ಅದರಲ್ಲಿ ಏನು ವಿಶೇಷತೆ ಇಲ್ಲ ಅಂತ ಕೂಡ ಹೇಳಿದ್ರು. ಹಾಗೆ ಮುಂದುವರಿದು ಮುಖ್ಯಮಂತ್ರಿಗಳಿಂದ ಕೂಡ ಅನುಮತಿಯನ್ನ ಪಡೆದಿದ್ದೇನೆ ಅಂತ ಮಾರ್ಮಿಕವಾಗಿ ಉತ್ತರವನ್ನ ನೀಡಿರುವಂತದ್ದು. ನೋಡಿ, ನಾಯಕತ್ವ ಬದಲಾವಣೆ ಅಥವಾ ಸಂಘಟನಾತ್ಮಕ ಬದಲಾವಣೆಯ ಕುರಿತು ಪ್ರಶ್ನೆಗಳಿಗೆ ಎಲ್ಲದಕ್ಕೂ ಕೂಡ ಕಾಲವೇ ಉತ್ತರ ನೀಡುತ್ತೆ ಅಂತ ಸಸ್ಪೆನ್ಸ್ ಕೂಡ ಉಳಿಸಿದ್ದಾರೆ ಅಂತಾನೆ ಹೇಳಬಹುದು. ಎಸ್, ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷ ಜವಾಬ್ದಾರಿಯನ್ನು ಕೂಡ ನಿಭಾಯಿಸಿದ್ದಾರೆ. ನೋಡಿ, ಇದೇ ಮಾರ್ಚ್ 10ನೇ ತಾರೀಕಿಗೆ 6 ವರ್ಷ ಕೂಡ ಪೂರ್ಣಗೊಳಿಸ್ತಾರೆ ಅಂತಾನೆ ಹೇಳ್ಬೋದು. ಈ ಸಂದರ್ಭದಲ್ಲಿ ದೆಹಲಿಗೆ ಹೋಗಿ ವರಿಷ್ಠರನ್ನ ಭೇಟಿ ಮಾಡೋದು ನನ್ನ ಕರ್ತವ್ಯ ಅಂತ ಕೂಡ ಹೇಳಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಎಸ್, ಈ ಕುರಿತಂತೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ದೂರವಾಣಿ ಸಂಪರ್ಕದಿಂದ ಜಾಯಿನ್ ಆಗ್ತಾ ಇದ್ದಾರೆ. ಎಸ್ ಅಭಿಷೇಕ್, ನೋಡಿ, ರಾಜ್ಯ ರಾಜಕಾರಣದಲ್ಲಿ ಒಂದು ಕಡೆ ಬಜೆಟ್ ತಯಾರಿಯನ್ನು ಕೂಡ ನಡೆಸ್ತಾ ಇರುವಂಥದ್ದು, ಪೂರ್ವಭಾವಿ ಸಭೆಗಳು ಕೂಡ ನಡೀತಾ ಇದೆ, ಹಾಗೆ ಸಮುದಾಯವಾರು ಸಭೆಗಳು ಕೂಡ ನಡೀತಾ ಇದೆ. ಆದರೆ ಈ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಅನುಮತಿಯನ್ನು ಪಡೆದು ಹೈಕಮಾಂಡ್ ಒಂದು ಒತ್ತಾಯದ ಮೇರೆಗೆ ನಾನು ದೆಹಲಿಗೆ ಹೋಗ್ತಾ ಇದ್ದೀನಿ ಎನ್ನುವಂತಹ ಮಾತುಗಳನ್ನು ಕೂಡ ಆಡಿರುವಂಥದ್ದು ಸಿಎಂ ಡಿಕೆ ಶಿವಕುಮಾರ್ ಅವರು. ಎಸ್, ಈ ಕುರಿತಂತೆ ಏನೆಲ್ಲ ಅಪ್ಡೇಟ್ಸ್ ಇದೆ? ಕವ್ಯ, ಖಂಡಿತ ಅಧಿಕಾರ ಹಂಚಿಕೆ ವಿಚಾರ ಮತ್ತೆ ಕಾಂಗ್ರೆಸ್ ಪಾಳೆಯದಲ್ಲಿ ಮುನ್ನೆಲೆಗೆ ಬಂದಿರುವಂತದ್ದು. ವಿಶೇಷ ಅಧಿವೇಶನ ಆದ ಬಳಿಕ ಲಿಂಗಾಯತ ಸಚಿವರು ಮತ್ತು ದಲಿತ ಸಚಿವರು ಡಿನ್ನರ್ ಮೀಟಿಂಗ್ ನ ಮಾಡ್ತಾರೆ. ಅದಾದ ನಂತರ ಯತೀಂದ್ರ ಸಿದ್ದರಾಮಯ್ಯ ಅವರು 5 ವರ್ಷ ಸಿಎಂ ಆಗಿರ್ತಾರೆ ಎಂಬ ಒಂದು ಹೇಳಿಕೆನ ಕೊಡ್ತಾರೆ. ನಂತರ ಡಿ ಕೆ ಶಿವಕುಮಾರ್ ಅವರ ಒಂದು ಆಪ್ತ ಶಾಸಕರು ಕೂಡ ಈ ಒಂದು ವಿಚಾರದಲ್ಲಿ ತಮ್ಮದೇ ಒಂದು ನಿಲುವನ್ನ ಸ್ಪಷ್ಟಪಡಿಸ್ತಾರೆ. ಅದಾದ ನಂತರ ದಿಢೀರಾಗಿ ಇದೀಗ ದೆಹಲಿಗೆ ಸಿಎಂ ಡಿ ಕೆ ಶಿವಕುಮಾರ್ ಪ್ರಯಾಣ ಮಾಡ್ತಿರುವಂತದ್ದು. ಅಧಿಕಾರ ಹಂಚಿಕೆ ಹೊತ್ತಲೇ ಸಿಎಂ ಡಿ ಕೆ ಶಿವಕುಮಾರ್ ದೆಹಲಿ ಪ್ರಯಾಣ ಸಾಕಷ್ಟೊಂದು ಕುತೂಹಲಕ್ಕೆ ಕಾರಣ ಆಗಿದೆ. ಇದಕ್ಕೆ ಪ್ರಮುಖವಾದಂತ ಒಂದು ರೀಸನ್ ಕೂಡ ಇದೆ. ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ದಾಖಲೆಯ ಬಜೆಟ್ ಮಾಡೋದಕ್ಕೆ ಇದಾಗಲೇ ವಿವಿಧ ಇಲಾಖೆಗಳ ಪೂರ್ವಭಾವಿ ಸಭೆಯನ್ನ ಹಮ್ಮಿಕೊಂಡಿದ್ದಾರೆ. ಇದಾಗಲೇ ಇವತ್ತು ಕೂಡ ಏನು ಸಿಎಂ ಡಿ ಕೆ ಶಿವಕುಮಾರ್ ಖಾತೆ ಇರುವಂತ ಜಲಸಂಪನ್ಮೂಲ ಮತ್ತು ನಗರಾಭಿವೃದ್ಧಿ ಖಾತೆ ಇರುವಂತ ಸಚಿವರ ಜೊತೆ ಏನು ಸಭೆ ಮಾಡ್ಬೇಕಿತ್ತು, ಅಂದ್ರೆ ಡಿ ಕೆ ಶಿವಕುಮಾರ್ ಜೊತೆಗೆ ಸಭೆ ಮಾಡ್ಬೇಕಿತ್ತು. ಆ ಒಂದು ಪೂರ್ವಭಾವಿ ಸಭೆಗೂ ಕೂಡ ಡಿ ಕೆ ಶಿವಕುಮಾರ್ ಸೆಟನ ಉದ್ರ ಅನ್ನೋ ಒಂದು ಪ್ರಶ್ನೆ ಕೂಡ ಮೂಡುತ್ತೆ. ಯಾಕಂತಂದ್ರೆ ಮಾಹಿತಿಗಳ ಪ್ರಕಾರ ಬಜೆಟ್ ಆದ ನಂತರ ಡಿ ಕೆ ಶಿವಕುಮಾರ್ಗೆ ಹೈಕಮಾಂಡ್ ನಾಯಕರು ಒಂದು ಅವಕಾಶ ಮಾಡ್ಕೊಡ್ತಾರೆ ಅಂತ ಒಂದು ವಿಶ್ವಾಸದಲ್ಲಿ ಡಿ ಕೆ ಶಿ ಬಣದ ಶಾಸಕರು ಇದ್ದಾರೆ. ಹೀಗಾಗಿ ಇದೆಲ್ಲವೂ ಕೂಡ ಅರ್ತಿತಕ್ಕಂತ ಡಿ ಕೆ ಶಿವಕುಮಾರ್ ಅವರು ನಾಳೆ ನಡೆಯುವಂತ ಏನು ನೀರಾವರಿ ಇಲಾಖೆ ಮತ್ತು ನಗರಾಭಿವೃದ್ಧಿ ಇಲಾಖೆಗೆ ಬಾಕಿ ಇರುವಂತ ಯೋಜನೆಗಳ ವಿಚಾರವಾಗಿ ಸುಪ್ರೀಂ ವಕೀಲರ ಜೊತೆ ಒಂದು ಸಭೆಯನ್ನ ಮಾಡ್ತಾರೆ. ಆ ಸಭೆಯ ನೆಪದಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾರಾ ಅನ್ನೊಂದು ಪ್ರಶ್ನೆ ಇದೀಗ ಮೂಡುತ್ತೆ. ಯಾಕಂತಂದ್ರೆ ಕಳೆದ ಬಾರಿ ಅಸ್ಸಾಂ ಚುನಾವಣೆಯ ಜವಾಬ್ದಾರಿನ ಹೊತ್ತಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಕಳೆದ ದೆಹಲಿ ಟೂರ್ ನಲ್ಲೂ ಕೂಡ ಭಾರಿ ನಿರಾಸೆಯನ್ನು ಹಮ್ಮಿಕೊಂಡಿದ್ರು. ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡೋದಕ್ಕೆ ಕಳೆದ ಬಾರಿ ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ಕೇವಲ ಒಂದು ಬಾರಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ರು ಅಂತ ಮಾಹಿತಿ ಬರ್ತದೆ. ಆದ್ರೆ ಅವರಿಗೆ ನಿರೀಕ್ಷಿತ ಮಟ್ಟದಲ್ಲಿ ರಾಹುಲ್ ಗಾಂಧಿ ಅವರಿಂದ ಬಂದಂತ ಒಂದು ಪ್ರತಿಕ್ರಿಯೆ ಏನಿದೆ ಅದು ಡಿ ಕೆ ಶಿವಕುಮಾರ್ ಅವರಿಗೆ ರೀಚ್ ಆಗಿಲ್ಲ ಅನ್ನುವಂತ ಮಾಹಿತಿ ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿ ಹರಿದಾಡ್ತಿರುವಂತದ್ದು. ಹೀಗಾಗಿ ಇಂಥ ಒಂದು ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ದೆಹಲಿ ಟೂರ್ ನ ಸಾಕಷ್ಟೊಂದು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ರಾಹುಲ್ ಗಾಂಧಿ ಅವ್ರನ್ನ ಅಥವಾ ಸೋನಿಯಾ ಗಾಂಧಿ ಅವ್ರನ್ನ ಭೇಟಿ ಮಾಡೋದಕ್ಕೆ ಡಿ ಕೆ ಶಿವಕುಮಾರ್ ತಮ್ಮದೇ ಆದಂತ ಒಂದು ಕಸರತ್ತನ್ನ ಮಾಡ್ತಿದ್ದಾರಾ ಅನ್ನೊಂದು ಪ್ರಶ್ನೆ ಕೂಡ ಮೂಡುತ್ತೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಆಪ್ತ ಶಾಸಕರು ಈ ಒಂದು ಡಿ ಕೆ ಶಿವಕುಮಾರ್ ಅವರ ದೆಹಲಿ ಟೂರ್ನ ಬಹಳ ಎಚ್ಚರಿಕೆಯಿಂದ ನೋಡ್ತಿದ್ದಾರೆ. ಹೈಕಮಾಂಡ್ ನಾಯಕರು ಮತ್ತು ಡಿ ಕೆ ಶಿವಕುಮಾರ್ ಮುಂದಿನ ಹೆಜ್ಜೆನ ನೋಡಿ ತಮ್ಮ ಒಂದು ಹೆಜ್ಜೆನ ಇರೋದಕ್ಕೆ ಡಿ ಕೆ ಶಿ ಆಪ್ತು ಕೂಡ ಇಲ್ಲಿ ಸಕಲ ರೀತಿಯಲ್ಲಿ ಯೋಜನೆಯನ್ನ ಮಾಡ್ಕೊಳ್ತಿರುವಂತದ್ದು. ಕಾವ್ಯ, ಎಸ್ ಅಭಿಷೇಕ್, ಇದೇ ಮಾರ್ಚ್ 10ನೇ ತಾರೀಕು ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷ ಕೂಡ ಪೂರ್ಣಗೊಳಿಸ್ತಾರೆ ಅಂತಾನೆ ಹೇಳಬಹುದು ಡಿ ಕೆ ಶಿವಕುಮಾರ್ ಅವರು. ಈ ಒಂದು ಹಿನ್ನೆಲೆಗೆ ಏನಾದ್ರೂ ಹೈಕಮಾಂಡ್ ವರಿಷ್ಠರು ಅವರಿಗೆ ಒಂದು ಆಹ್ವಾನವನ್ನ ನೀಡಿದ್ರಾ ಹೇಗೆ ಅಂತ? ಕವ್ಯ, ಸದ್ಯಕ್ಕೆ ಜಿಬಿಎಚ್ ಚುನಾವಣೆ ಇರೋದ್ರಿಂದ ಜೊತೆಗೆ ಜೆಪಿಟಿಪಿ ಚುನಾವಣೆ ಇರೋದ್ರಿಂದ ಡಿ ಕೆ ಶಿವಕುಮಾರ್ ಏನು ಪಕ್ಷದ ಅಧ್ಯಕ್ಷದ ಒಂದು ಚುಕ್ಕಾಣಿ ಹಿಡಿದ ಬಳಿಕ ಕಾಂಗ್ರೆಸ್ ಪಕ್ಷಕ್ಕೆ ಒಂದಷ್ಟು ನಿರೀಕ್ಷಿತ ಮಟ್ಟಕ್ಕೂ ಮೀರಿ ಒಂದು ಅದ್ಭುತಪೂರ್ವವಾದಂತ ಒಂದು ಗೆಲುವನ್ನ ತಂದ್ಕೊಟ್ಟಿದ್ರು. ಪಕ್ಷ ಸಂಘಟನೆ ಆಗಿರ್ಬೋದು, ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಒಂದು ತಂತ್ರ ಆಗಿರ್ಬೋದು, ಜೊತೆಗೆ ಏನೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಯಾವೆಲ್ಲ ಒಂದು ಸಂಕಷ್ಟ ಸಂದರ್ಭದಲ್ಲಿ ಅನಿವಾರ್ಯ ಇರುತ್ತೆ ಆ ಒಂದು ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಕನಕಪುರದ ಒಂದು ಬಂಡೆ ಅಂತ ನಿಂತಿದ್ರು. ಆ ಒಂದು ಪರಿಶ್ರಮ ಮತ್ತು ಒಂದು ಏನು ಸತತ ಪ್ರಯತ್ನ ಹೈಕಮಾಂಡ್ ನಾಯಕರಿಗೂ ಅರಿವಿದೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವ್ರನ್ನ ಪರಿಪೂರ್ಣವಾಗಿ ಪಕ್ಷ ಸಂಘಟನೆ ಆಗಿರ್ಬೋದು, ಜೊತೆಗೆ ಚುನಾವಣೆಯ ಒಂದು ಭಾಗದವಾಗಿ ಡಿ ಕೆ ಶಿವಕುಮಾರ್ನ ಹೈಕಮಾಂಡ್ ನಾಯಕರು ನೋಡ್ತಿದ್ದಾರೆ. ಹಾಗಾಗಿ ಅಸ್ಸಾಂ ಚುನಾವಣೆ ಅದೇ ಒಂದು ಕಾರಣಕ್ಕೆ ಅಸ್ಸಾಂ ಚುನಾವಣೆ ಒಂದು ಜವಾಬ್ದಾರಿ ಕೂಡ ಡಿ ಕೆ ಶಿವಕುಮಾರ್ ಹೆಗಲಿಗೆ ಹೈಕಮಾಂಡ್ ನಾಯಕರು ಹಾಕಿರುವಂತದ್ದು. ಹೀಗಾಗಿ ವಿಶೇಷವಾಗಿ ಡಿ ಕೆ ಶಿವಕುಮಾರ್ ಈ ಬಾರಿ ದೆಹಲಿಗೆ ತೆರಳುವಂತಿರೋದು, ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷ ಕೂಡ ಅವರು ಪಕ್ಷ ಸಂಘಟನೆ ಮಾಡಿದ್ದಾರೆ. ಹೀಗಾಗಿ ಇನ್ನ ಹೆಚ್ಚಿನ ಒಂದು ಜವಾಬ್ದಾರಿ ಕೊಡುವಂತ ನಿಟ್ಟಲ್ಲಿ ಹೈಕಮಾಂಡ್ ನಾಯಕರು ಏನಾದ್ರು ಡಿ ಕೆ ಶಿ ಅವರಿಗೆ ಬುಲಾವ್ ನೀಡಿದಾರಾ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಮೂಡುತ್ತೆ. ಕಾವ್ಯ, ಎಸ್, ಥ್ಯಾಂಕ್ ಯು ಅಭಿಷೇಕ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಧನ್ಯವಾದಗಳು.